ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ, ನನ್ನ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಮತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ಪರಿಶುದ್ಧ ವಿಶೇಷವಾದ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 57ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 57:1. ಇದರ ಮುಖ್ಯ ಅಂಶಗಳು ಏನಪ್ಪ ಅಂದ್ರೆ, ಶತ್ರುಬಾಧಿತನಾದ ಸದ್ಭಕ್ತನ ವಿಜ್ಞಾಪನೆಯು ಸ್ತೋತ್ರವು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದೇವರ ನಾಮಕ ಸ್ತೋತ್ರವಾಗಲಿ. ದಾವೀದ ಅರಸನು ಯಾವಾಗ ಅವರ ಸ್ವಂತ ಮಹಾರಾಜ ಮಗ ಅವರನ್ನು ಕೊಲ್ಲಲು ಬಂದಾಗ, ಮತ್ತೆ ಅವರ ಮಾವ ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ, ಅದರಲ್ಲಿ ವಿಶೇಷವಾಗಿ ಅವರ ಮಗನೇ ಕೊಲೆ ಮಾಡಲು ಬಂದಾಗ ಹೋಗಿ ಅಡವಿಯಲ್ಲಿ ಅಡಗಿಕೊಂಡು ಅಲ್ಲಿ ಕೂತ್ಕೊಂಡು ಹಾಡಿದಂತ ಒಂದು ಗೀತೆಗಳು ಇದು. ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಇರುವಾಗಲೂ ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ನಾವು ಅದನ್ನ ಏನೆಂಬುದನ್ನ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 57:1. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನಿನ್ನ ಆಶ್ರಯವು ನನ್ನ ಆಶ್ರಯ ಸ್ಥಾನವಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಎಂತ ಕಷ್ಟ, ಸಂಕಟ, ದುಃಖಗಳು ಬಂದಾಗಲೂ ಕೂಡ ಏನ್ ಮಾಡ್ಬೇಕಂದ್ರೆ, ದೇವರೇ ನನ್ನನ್ನು ಕರುಣಿಸು, ನೀನೇ ನನಗೆ ಆಶ್ರಯ ಸ್ಥಾನ, ಬೇರೆ ಯಾರು ನನಗೆ ಆಶ್ರಯ ಇಲ್ಲಪ್ಪ, ಎಲ್ಲ ಮೋಸ ದಗಾಗಾರರಾಗಿದ್ದಾರೆ, ನೀನೇ ನನ್ನ ಮೇಲೆ ಕರುಣೆ ತೋರು, ನೀನೇ ನನಗೆ ಆಶ್ರಯ, ಇಲ್ಲಿವರೆಗೆ ನಡೆಸಿದವನು ನೀನೇ, ನಡೆಸುವನು ಕೂಡ ನೀನೇ ಎಂಬುದಾಗಿ ನಾವು ದೇವರಲ್ಲಿ ಆ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಬೇಕು. ಬೇಸರಗೊಳ್ಳಬಾರದು ದೇವರ ಬಗ್ಗೆ ಯಾವ ರೀತಿಯಲ್ಲಿಯೂ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ನನ್ನ ಆಪತ್ತುಗಳು ಕಳೆದು ಹೋಗುವಾಗಲೂ ಕೂಡ ಅಲ್ಲಿವರೆಗೆ ನಾನು ನಿನ್ನನ್ನೇ ಮರೆ ಇಡ್ತಾ ಇದ್ದೇನೆ, ನಿನ್ನ ಮೇಲೆ ನಂಬಿಕೆ ಇಡ್ತಿದ್ದೇನೆ. ಇವತ್ತು ಪಕ್ಷಿಗಳಿಗೆ ಒಂದು ಆಪತ್ತು ಬಂದಾಗ ಯಾವ ರೀತಿಯ ರೆಕ್ಕೆಗಳಿಂದ ಹಾರಾಡಿಕೊಂಡು ದೂರ ಹೋಗ್ತಾವೋ, ಹಾಗೆ ಇವತ್ತು ನಮಗೆ ಕೂಡ ಅಂತ ಒಂದು ಜ್ಞಾನವನ್ನು ಕೊಡು. ನಮಗೆ ರೆಕ್ಕೆ ಅಲ್ಲ, ನಮಗೊಂದು ಜ್ಞಾನವನ್ನು ಕೊಡು. ಪಕ್ಷಿಗಳನ್ನು ನೀನು ರಕ್ಷಣೆ ಕೊಟ್ಟಾಗಿ ನಮಗೆ ಕೂಡ ನೀನು ರಕ್ಷಣೆಯನ್ನು ಕೊಡಪ್ಪ ಅಂತೇಳಿ ನಾವು ದೇವರಲ್ಲಿ ಮೊರೆ ಇಡಬೇಕು. ದೇವರ ಸಂಪೂರ್ಣ ಭರವಸೆ ಇಟ್ಟು. 2ನೇ ವಚನ. ಪರಾತ್ಪರಣದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಗ ಅವ್ರು ಏನ್ ಮಾಡಿದ್ರು, ನಾನು ನನ್ನ ದೇವರಿಗೆ, ಸರ್ವ ಸೃಷ್ಟಿಕರ್ತನಿಗೆ ನಾನು ಮೊರೆ ಇಡ್ತೇನೆ, ನನ್ನ ಕಾರ್ಯವನ್ನು ಸಿದ್ಧಿಗೊಳಿಸುವ ದೇವರನ್ನು ಕೂಗಿಕೊಳ್ಳುವೆನು. ನೋಡಿ, ಅದಕ್ಕಿಂತ ಮೊದಲು ಕೂಡ ದೇವರು ಒಂದು ಸಹಾಯವನ್ನು ದಾವೀದರಸರು ಅರ್ಥಕೊಂಡಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೇನು ಅಂತ. ಹಾಗೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಕಷ್ಟ, ಸಂಕಟ, ದುಃಖಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿದ್ದಾರೆ, ಕಾಪಾಡ್ತಲೇ ಇದೆ, ಇದು ನಮಗೆ ಗೊತ್ತಿದೆ. ಆಗ ದೇವರು ಎಂಥವರು ಅಂತ ಆಗ ನಮಗೆ ಮುಂದೆ ಕೂಡ ನಮ್ಮ ಜೀವಿತದಲ್ಲಿ ಈಗಲೂ ನಮಗೆ ದೇವರು ತಿಳಿಸ್ತಲೇ ಇದ್ದಾರೆ. ದೇವರನ್ನ ಸಂಪೂರ್ಣ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಬಂದರೂ ಲೋಕದ ವಿಷಯಕ್ಕೆ ನಾವು ತಿರುಗದೆ ದೇವರನ್ನೇ ಹಿಂಬಾಲಿಸಿ ನಾವು ಮುಂದೆ ಹೋಗಬೇಕು. ದೇವರಲ್ಲೇ ಪ್ರಾರ್ಥಿಸಬೇಕು ವಿನಃ ಯಾವುದೇ ಲೋಕದ ವಿಷಯಗಳಿಗಾಗಿ, ಸೈತಾನ ಕಾರ್ಯಗಳಿಗಾಗಿ, ದೆವ್ವದ ಕಾರ್ಯಗಳಿಗಾಗಿ ನಾವು ಜೀವಿಸಬಾರದು, ಅವರಿಗೆ ಮೊರೆ ಹೋಗಬಾರದು. ಉದಾಹರಣೆಗೆ ಮನುಷ್ಯರ ಹತ್ರ ಕೂಡ ಹೇಳ್ಕೊಳ್ಳೋದು, ಅವರ ಕಾಲಿಗೆ ಬೀಳೋದು, ಮಾಯ ಮಂತ್ರ ಮಾಡಿಸಿಕೊಳ್ಳೋದು, ಆ ಪೂಜೆ ಈ ಪೂಜೆ ಅಂತ ಮಾಡಿಸಿಕೊಳ್ಳೋದು, ನಾನಾ ರೀತಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲಿ ಎಲ್ಲ ದೇವರನ್ನ ಹುಡುಕಿಕೊಂಡು ಹೋಗೋದು, ಇದೆಲ್ಲ ಬರೀ ಎಲ್ಲಾ ಗ್ರಂಥಗಳಲ್ಲಿ ನೋಡಿದ್ರು ಕೂಡ ದೇವರೊಬ್ಬನೇ, ದೇವರು ನನ್ನಲ್ಲಿ ಪ್ರಾರ್ಥಿಸಪ್ಪ ಅಂತ ಹೇಳಿದ್ದು. ಮಹಾಭಾರತದಲ್ಲಿ ಕೂಡ ನೋಡುವಾಗ ಶ್ರೀಕೃಷ್ಣ ಪರಮಾತ್ಮನ ಬಹಳ ಅದನ್ನೇ ಹೇಳಿದ್ದಾರೆ. ಕುರಾನಲ್ಲಿ ಕೂಡ ಅದು ಇದೆ, ವೇದಗಳಲ್ಲಿಯೂ ಇದೆ, ಎಲ್ಲದರಲ್ಲಿಯೂ ಇದೇ ವಿಷಯಗಳು ಇದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮಗೆ ಕಷ್ಟ, ಸಂಕಟ, ದುಃಖ ಬಂದಾಗ ನಾವು ದೇವರಲ್ಲಿ ಮೊರೆ ಇಡಬೇಕು, ದೇವರ ಮೇಲೆ ನಂಬಿಕೆ ಇಟ್ಟು.
3ನೇ ವಚನ. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ನೋಡಿ, ನಮ್ಮ ನೀತಿವಂತರ ಪ್ರಾರ್ಥನೆ ಅಂದರೆ ನಾವು ನೀತಿವಂತರನ್ನಾಗಿದ್ದು ನಮ್ಮನ್ನು ಒಂದು ವೇಳೆ ಆಗಿದ್ದರೆ ಅಥವಾ ಆಗುವುದಾದರೆ ದೇವರೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ಬೇಕಷ್ಟೇ. ನಮ್ಮಿಂದ ನಾವೇ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವತ್ತು ಯಾಕೆಂದ್ರೆ ಎಂತೆಂಥೋ ದೇವಮಾನವರು ಎಂತೆಂಥವ್ರು ಅಂತ ಹೇಳಿಕೊಂಡು, ನಾವು ಅಂಥವ್ರು ಇಂಥವ್ರು ಅಂತ ಹೇಳಿಕೊಂಡು ಗೊತ್ತಿಲ್ಲದೆ ಎದುರು ಬಹಳ ಮಾತಾಡಿ ನಾಟಕ ಆಡಿ ಒಳಗೆ ಬಹಳ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದಗ, ಮೋಸ, ಅನ್ಯಾಯ. ಇವತ್ತು ಮಾಧ್ಯಮಗಳಲ್ಲಿ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಕೂಡ ನಾವು ನೋಡ್ಬೋದು ಎಂತೆಂಥವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರ ಬಗ್ಗೆ ಆಗಾಗ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಹೆಚ್ಚೆಚ್ಚು ಆಗಾಗ ನಿಮಗೆ ತಿಳಿಸುವಂತ ಅವಶ್ಯಕತೆ ಇರುವುದಿಲ್ಲ. ಆಗ ನಮ್ಮನ್ನು ದೇವರು ಕರೆದ ಮೇಲೆ ನಡೆಸ್ತಾ ಇರುವಾಗ ನಾವು ನಿಜವಾಗ್ಲೂ ಅಲ್ಲಿ ನಮ್ಮ ನಡೆ ನುಡಿ ಕ್ರಿಯೆಗಳನ್ನ ನಮ್ಮ ಶರೀರವನ್ನು ಪೂರ್ತಿ ದೇವರಿಗೆ ಒಪ್ಪಿಸಿಕೊಟ್ಟಾಗ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಬಂದಾಗ, ನಮ್ಮ ಕಷ್ಟಗಳಲ್ಲಿ ಪ್ರಾರ್ಥನೆ ಕೊಟ್ಟಾಗ ನಮ್ಮನ್ನು ದೇವರು ರಕ್ಷಿಸ್ತಾನೆ, ಪರಲೋಕದಿಂದ ನೋಡ್ತಾನೆ ಇಣುಕಿ. ಇದು ನಾವು ಹಿಂದೆ ಕೂಡ ನೋಡಿದ್ದೇವೆ. ಆಕಾಶದ ಮೇಲೆ ಜಲರಾಶಿಯ ಮೇಲೆ ಯೆಹೋವನು ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವವನಾಗಿದ್ದಾನೆ. ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತ. ಹಿಂದೆ ಕೂಡ ದೇವರಿಗೆ ಬಹಳ ಹೆಸರುಗಳು, ಎಲ್ಲ ಗ್ರಂಥಗಳಲ್ಲಿ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ನಮಗೆ ದೇವರ 3ನೇ ಆತ್ಮ, ಪರಿಶುದ್ಧ ಆತ್ಮನನ್ನು ನಮಗೆ ಕೊಡುವಾಗ ಅವರು ತಪ್ಪಿಸಿದ್ರು ಕೂಡ ತಂದೆಯಾದ ದೇವರು ಪರಲೋಕದಿಂದ ಕೆಳಗೆ ಅವರು ಜಲರಾಶಿಯ ಮೇಲೆ ಇದ್ದಾರೆ. ಅದುವೇ ವಿಷ್ಣು ಪುರಾಣದಲ್ಲಿ ನೋಡುವಾಗ ವಿಷ್ಣು ಜಲರಾಶಿಯ ಮೇಲೆ ಹಾಸಿಕೊಂಡಿದ್ದಾನೆ ಅಂತ ನಾವು ಅಲ್ಲಿ ನೋಡಬಹುದು. ಬೈಬಲ್ ನೋಡುವಾಗ ಯೇಸು ಉಪವಾಸವು 3ನೇ ದಿವಸ ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿ ಹೋದ್ರು ಅಂತ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನು ಜಲರಾಶಿಯ ಮೇಲೆ ಸಿಂಹಾಸನರೂಢನಾಗಿದ್ದೇನೆ ಅಂತ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅಲ್ಲಿಂದ ವೀಕ್ಷಿಸಿ ನೋಡೋರಾಗಿದ್ದಾರೆ. ಆಗ ಅಂತ ದೇವರು ಆದುಕೊಂಡವರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅಂತವರು ಯಥಾರ್ಥವಾಗಿ ಇರುವುದಾದ್ರೆ ಪರಲೋಕದಿಂದ ಏನ್ ಮಾಡ್ತಾನೆ, ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ಎಲ್ಲ ರೀತಿಯಿಂದಲೂ ರಕ್ಷಣೆ ಕೊಡ್ತಾರೆ. ಈಗ ಉದಾಹರಣೆಗೆ ನೋಡೋ, ದಾವೀದರ ಸರಿಗೆ ಎಂತ ಕಷ್ಟ ಬಂತು, ಯೋಬರಿಗೆ ಎಂತ ಕಷ್ಟ ಬಂತು, ಅಬ್ರಾಹಂ, ಇಸಾಕ್, ಯಾಕೋಬನಿಗೆ ಎಂತ ಕಷ್ಟ ಬಂತು, ಎಲ್ಲವರನ್ನ ತಪ್ಪಿಸ್ತಾ ಬಂದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ದೇವರಿಗಾಗಿ ಶಿಕ್ಷೆ ಅನುಭವಿಸಬೇಕು, ರಕ್ತ ಸುರಿಲೇಬೇಕು, ಸಾಯಲೇಬೇಕು ಅಂತ ಎಂದಿದ್ದರೆ, ಅದು ತಂದೆಯಾದ ದೇವರ ಪ್ರೀತಿಯಾಗಿದ್ದರೆ ಖಂಡಿತವಾಗಿ ಅದು ನಾವು ಅನುಭವಿಸಲೇಬೇಕು. ಅದು ದೇವರಿಗೆ ಸ್ತೋತ್ರ. ಅಂತವರ ಆತ್ಮ ನ್ಯಾಯ ತೀರ್ಪಿನ ದಿವಸ ಮೊದಲು ಪರಲೋಕದಲ್ಲಿ ಇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಮತ್ತ 22ನೇ ಅಧ್ಯಾಯ 50ರಿಂದ 53ರವರೆಗೆ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಈ ವಿಷಯಗಳು. ಆಮೇಲೆ ಇದರಲ್ಲಿ ಸಂಪೂರ್ಣವಾಗಿ ಇನ್ನೂ ವಿವರವಾಗಿ ತಿಳ್ಕೊಳ್ಬೇಕಂದ್ರೆ ಗರುಡ ಪುರಾಣವನ್ನು ಓದಿದಾಗ ಸತ್ತವರ ಮೇಲೆ ಅವರ ಆತ್ಮ ಏನಾಗ್ತದೆ, ಎಲ್ಲಿಗೆ ಹೋಗ್ತದೆ, ಹೇಗೆ ಶಿಕ್ಷೆ ಪಡ್ತದೆ ಅಂತೇಳಿ ಈ ಬೈಬಲ್ ಕೂಡ ಬಹಳ ಇದೆ. ಇನ್ನೂ ಅದರಲ್ಲಿ ಮುಂದುವರೆದು ತಿಳ್ಕೊಳ್ಬೇಕು ಅಂದ್ರೆ ಗರುಡ ಪುರಾಣವನ್ನ ಸತ್ತ ಜೀವವು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿ ಆ ಒಂದು ಸಬ್ಜೆಕ್ಟ್ ಇದೆ, ಅದನ್ನ ಓದಿ ತಿಳ್ಕೊಂಡಾಗ ಅಲ್ಲಿ ಇನ್ನೂ ಬಹಳ ಚೆನ್ನಾಗಿ ಎಲ್ಲಾ ವಿಷಯಗಳು ನಮಗೆ ತಿಳಿದು ಬರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ತಪ್ಪಿಸುವನು, ತನ್ನ ಕಾರುಣ್ಯವನ್ನು ಸತ್ಯತೆಯನ್ನು ತೋರ್ಪಡಿಸುವನು. ಆಗ ನೋಡಿ ದೇವರು ಏನ್ ಮಾಡ್ತಾರೆ, ದೇವರ ಶಕ್ತಿಯನ್ನು ಕರುಣೆಯನ್ನ ತೋರಿಸ್ತಾರೆ. ಅಂದ್ರೆ ನಿನ್ನ ವಿರೋಧಿಗಳಿಗೆ ಬರುವಂತ ನನಗೆ ನೀನು ಮತ್ತೆ 5:44 ಓದುವಾಗ ಪೀಡಿಸುವವರಿಗಾಗಿ ಪ್ರಾರ್ಥಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳಿದರೆ ಮೈಯಿಗೆ ಮೈ ತೀರಿಸಬೇಡಿ, ಅವರಿಗೆ ಮೈ ತೀರಿಸುವ ಕೆಲಸ ನನ್ನದು, ನೀವು ಪ್ರಾರ್ಥಿಸಿರಿ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಕೀರ್ತನೆ 112ರಲ್ಲಿ ನೋಡುವಾಗ ನಿನ್ನ ವಿರೋಧಿಗಳಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯಪ್ಪ, ಅವರು ಇನ್ನು ಬಹಳ ಕಡೆ ಬರೆಯಲ್ಪಟ್ಟಿದೆ. ಅವರನ್ನು ಸರ್ವನಾಶ ಮಾಡ್ತೇನೆ, ಮನೆಯಿಂದ ಕಿತ್ತು ಹಾಕ್ತೇನೆ, ಪುಡಿ ಮಾಡ್ತೇನೆ. ಇನ್ನೊಂದು ಕಡೆಗೆ ನನ್ನ ಮಕ್ಕಳಂತಿರುವವರಿಗೆ, ನಾನು ಆದುಕೊಂಡವರಿಗೆ ಅವರಿಗೆ ಶಿಕ್ಷೆ ಹಿಂಸೆ ಕೊಟ್ರೆ ಬೀಸುವ ಕಲ್ಲನ್ನ ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಬೀಳುವುದೇ ಲೇಸು, ಅಂದ್ರೆ ಅವರ ಶವ ಕೂಡ ಮೇಲೆ ಬರುವುದಿಲ್ಲ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಯಾವಾಗಲೂ ಅವರಿಗೆ ದುಃಖದಲ್ಲಿ ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಅವರು ಒಳ್ಳೆ ರೀತಿಯಲ್ಲಿ ಜೀವಿಸಕ್ಕೆ ಸಾಧ್ಯವೇ ಇಲ್ಲ. ಯಾವ ಕಾರ್ಯಗಳು ಕೂಡ ಅವರಿಗೆ ನೆರವೇರುವುದಿಲ್ಲ, ದೇವರ ಮೇಲೆ ಭಯ ಭಕ್ತಿ ಇಡುವುದಿಲ್ಲ, ಬದಲಾಗಿ ವಿರೋಧಿಗಳಾಗಿ ಇರ್ತಾರೆ. ಪ್ರತಿ ಒಂದು ಬರೆಯಲ್ಪಟ್ಟಿದೆ, ಅದುವೇ ಅವರ ಜೀವಿತದಲ್ಲಿ ನೆರವೇರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಕಾರುಣ್ಯವನ್ನು ಸತ್ಯತೆಯನ್ನು ತೋರ್ಪಡಿಸುವನು. ಆಗ ಅರ್ಥ ಆಗ್ತದೆ, ದೇವರು ನನ್ನ ಪರವಾಗಿ ಯುದ್ಧ ಮಾಡ್ತಲೇ ಇದ್ದಾರೆ. ಇದು ಇವತ್ತು ಕೂಡ ನನ್ನ ಜೀವಿತದಲ್ಲಿ ನೆರವೇರ್ತಲೇ ಇದೆ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 4ನೇ ವಚನ.
ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇವತ್ತು ಕಾಡಿನ ರಾಜ್ಯ ಆನೆ ಅಂತ ಹೇಳ್ತಾರೆ. ಆನೆಗಿಂತಲೂ ಮಿಗಿಲಾದ ವಸ್ತು ಯಾವುದು? ಸಿಂಹವಾಗಿದೆ. ಸಿಂಹದ ಗರ್ಜನೆ ಇದ್ದಲ್ಲಿ ಅಲ್ಲಿ ಏನಾಗ್ತದೆ? ಆನೆಗಳು ಕೂಡ ನಿಲ್ಲುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಆನೆಯಷ್ಟು ಶಕ್ತಿ ಸಿಂಹಕ್ಕೆ ಇಲ್ಲದ ಹೋದ್ರು ಆನೆಯನ್ನು ಕೊಲ್ಲುವ ಶಕ್ತಿ ಸಿಂಹಕ್ಕಿದೆ. ಅದು ಅದರ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಆ ಎರಡು ತಲೆಗಳು ಆ ಕಡೆ ಈ ಕಡೆ ಭಾಗವಾಗೋದನ್ನು ಅಲ್ಲಿ ಕಾಣ್ತೇವೆ. ಗುಂಡಿಗೆ ಹಾಕಿ ಸೀಳಿ ಆನೆದು ಜೀವ ಇರೋದು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದಲೇ ಸಂಪೂರ್ಣವಾಗಿ ಅದನ್ನು ಕೊಂದ ಜೀವವನ್ನ ಕಿತ್ತೆಸಿ, ಅಂದ್ರೆ ಆ ತಲೆಯ ಮಿದುಳನ್ನು ಕಿತ್ತೆಸುವ ಶಕ್ತಿ ಆ ಸಿಂಹಕ್ಕಿದೆ. ಅದರ ಮೇಲೆ ಹತ್ತಿ ಕೂತ್ಕೊಂಡು ಆನೆಗೆ ಏನ್ ಮಾಡಲು ಸಾಧ್ಯವೇ ಇಲ್ಲ. ಆದ್ರೆ ಬಲಶಾಲಿ ಆನೆ. ಆದ್ರೆ ಆನೆಯನ್ನು ಕೊಳ್ಳುವ ಶಕ್ತಿ ಸಿಂಹಕ್ಕಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸಿಂಹದ ಅಂತ ಒಂದು ಮನುಷ್ಯರಂದ್ರೆ ಸಿಂಹದಂತೆ ಕಠಿಣ ಇವರ ಮಧ್ಯದಲ್ಲಿ ಕೂಡ ದಾವೀದರಸರು ಸಿಕ್ಕಿಕೊಂಡಿದ್ರು. ಈಗ ಉದಾಹರಣೆಗೆ ಅವರ ಮಗನಿಗೆ ಬೇರೆ ಬಚಾಡಿ, ಅವರ ಹೆಂಡತಿ, ಅಪ್ಪ, ಇನ್ನು ಎಂತೆಂಥವರೋ ಇದ್ರು ದಾವೀದರಸರ ಮಧ್ಯದಲ್ಲಿ. ಅಂತವರೆಲ್ಲವನ್ನ ದೇವರು ಏನ್ ಮಾಡಿದ್ರು? ಸದೆ ಬಡಿದ್ರು. ದೇವರ ನಂಬಿಕೆ ಸ್ತೋತ್ರ. ಇದು ದೇವರ ಆದುಕೊಂಡವರು. ನಮ್ಮ ಜೀವಿತದಲ್ಲಿ ಕೂಡ ದೇವರು ಯಾರನ್ನ ಆದುಕೊಂಡಿದ್ದಾರೋ, ಯಾರನ್ನ ನಡೆಸ್ತಾರೋ, ಯಾರ ಮೇಲೆ ತಮ್ಮ ಆತ್ಮವನ್ನು ಇಟ್ಟಿದ್ದಾರೋ, ಪ್ರೀತಿ ಇಟ್ಟಿದ್ದಾರೋ ಅಂತ ಒಂದು ದುಷ್ಟರ ಮಧ್ಯದಿಂದಲೂ ತಪ್ಪಿಸುವವರು ದೇವರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಏನೇನು ವಾಕ್ಯಗಳು ಬರೆದಿದ್ದಾವೆಯೋ ಎಲ್ಲ ನೆರವೇರಿ ಹೋಗಿದೆ. ಆದ್ರೆ ಇನ್ನು ಒಂದೇ ಒಂದಿರೋದು, ದೇವರಿಗಾಗಿ ಪೆಟ್ಟು ತಿನ್ನುವುದು, ಜೈಲಿಗೆ ಹೋಗುವುದು, ಸಾಯುವಂಥದ್ದು. ಈ 3 ವಿಷಯಗಳು ಬಾಕಿವೆ. ಬಾಕಿ ಎಲ್ಲ ವೈರಿಗಳಿಂದ ಬಂದು ಹೋಯಿತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬೆಂಕಿ ಕಾರುವ ಮನುಷ್ಯರ ನಡುವೆ ಬಿದ್ದಿದ್ದೇನೆ. ಬೆಂಕಿ ಕಾರುವ ಅಂದ್ರೆ ಏನು? ನಾನಾ ರೀತಿ ಹಿಂಸೆ ಮಾಡೋದು, ದುಷಾರ ಮಾಡೋದು, ಬೈಯುವಂಥದ್ದು, ದೇವರಿಗೆ ಬೈಯುವಂಥದ್ದು, ನಾನಾ ರೀತಿ ಕೆಟ್ಟ ಮಾತುಗಳು, ನ್ಯಾಯವೇ ಇಲ್ಲ. ಅಂತವರ ಮಧ್ಯದಲ್ಲಿ ಕೂಡ ದಾವೀದರಸರು ಸಿಕ್ಕಿ ಬಿದ್ದಿದ್ರು. ಹಾಗೆ ನಾವು ಕೂಡ ಹೇಳಬೇಕು, ಇಂಥ ದುಷ್ಟರ ಮಧ್ಯ ನಾ ಸಿಕ್ಕಿಕೊಂಡಿದ್ದೇನೆ ಅಪ್ಪ, ಇಂಥ ಮಾತವರ ಮಧ್ಯದಲ್ಲಿ ಅಂತೇಳಿ. ಅವರ ಹಲ್ಲುಗಳು ಶಸ್ತ್ರ ಬಾಣಗಳೇ, ನಾಲಿಗೆಗಳು ಹದವಾದ ಕತ್ತಿಗಳೇ. ಹಲ್ಲುಗಳು ನೋಡಿ ಯುದ್ಧ ಮಾಡುವ ಸಾಮಗ್ರಿಗಳಾಗಿ ಕಚ್ಚಿ ಸೀಳಿ ಬಿಡ್ತವೆ. ಮೊಸಳೆ ಯಾವ ರೀತಿ ಇವತ್ತು ನೀರಿನಲ್ಲಿ ದನಗಳನ್ನ ಹಿಡಿದು ಮುಳುಗಿಸಿ ಸಾಯಿಸಿ ಬಿಡ್ತಾವೋ ಅಂತ ಶಕ್ತಿ, ಅಂದಷ್ಟು ಸಾಮರ್ಥ್ಯ ಗಟ್ಟಿಯುಳ್ಳವರು ಇವರಾಗಿದ್ದಾರೆ. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾಲಿಗೆಗಳು ಹದವಾದ ಕತ್ತಿಗಳೇ ಅಂದ್ರೆ ಇವತ್ತು ಹಜಾಮನ ಕತ್ತಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಹಜಾಮನುಡಿಯಲ್ಲಿ ಮೊದಲು ಸೇವೆ ಮಾಡುವಾಗ ಅವರಲ್ಲಿ ಕತ್ತಿ ಇತ್ತು. ಅದರಷ್ಟು ಹರಿ ಯಾವುದೂ ಇಲ್ಲ. ನೈಸಾಗಿ ಚರ್ಮದಿಂದ ಮೇಲೆ ಒಂದು ಚೂರು ಕೂದಲಿಲ್ಲದಾಗೆ, ಸಾಸಿವೆ ಕಾಳಿನಷ್ಟು ಉದ್ದದ ಕೂದಲಿಲ್ಲದಾಗೆ ಅವರು ಏನ್ ಮಾಡ್ತಾ ಇದ್ರು? ಸೇವಿಂಗ್ ಮಾಡ್ತಾ ಇದ್ರು ಅಥವಾ ತಲೆಯನ್ನ ಬೋಳಿಸ್ತಾ ಇದ್ರು. ಅದೇ ಇವತ್ತು ಏನಾಗಿದೆ ನೋಡಿ, ಆ ಕತ್ತಿ ಹೋಗಿ ಈಗ ಬ್ಲೇಡ್ ಬಂದಿದೆ. ಆ ಬ್ಲೇಡ್ನಷ್ಟು ಹರಿ ಯಾವುದು ಇದೆ? ಯಾವುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಇಂಥ ದುಷ್ಟರಿದ್ದಾರೆ. ಅಂಥವರು ನಮ್ಮ ಜೀವಿತದಲ್ಲಿ ಕಂಡು ಬಂದಾಗ ಅವರಿಗಾಗಿ ನಾವು ದೇವರಲ್ಲಿ ಪ್ರೀತಿಸಬೇಕು. ವಿನಃ ಬಾಯಿಗೆ ಬಾಯಿ, ಜಗಳಕ್ಕೆ ಜಗಳ ಹೋಗಬಾರ್ದು. ಅವರು ಬಲಾಢ್ಯರು, ಅವರ ಗುಂಪುಗಳು ಬಹಳ ಇರ್ತವೆ. ನಾವು ಬಲಾಢ್ಯರು ಅಲ್ಲ. ಆದ್ರೂ ದೇವರು ನಮ್ಮೊಂದಿಗೆ ಯುದ್ಧ ಮಾಡುತ್ತಾರೆ. ಅದು ನಾವು ನಮ್ಮನ್ನೇ ತಗ್ಗಿಸಿಕೊಂಡು ದೇವರಲ್ಲಿ ಅವರಿಗಾಗಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5ನೇ ವಚನ. ದೇವರೇ, ಮೇಲಿನ ಲೋಕದಲ್ಲಿ ನಿನ್ನ ಪ್ರಭಾವ ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವ ಹಬ್ಬಲಿ. ನೋಡಿ, ದಾವೀದರಸರು ಮತ್ತೆ ಹೇಳ್ತಾನೆ, ಪರಲೋಕದಲ್ಲಿ ನಿನ್ನ ಎಲ್ಲ ಆಶೀರ್ವಾದವಲ್ಲಿ ನೆರವೇರಲಿ, ನಿನ್ನ ಪ್ರಭಾವಲ್ಲಿ ನೆರವೇರಲಿ. ಅದು ಆಗಲೇ ಆ ಸೃಷ್ಟಿ ಮಾಡಿದ ಸಮಯದಲ್ಲಿ ನೆರವೇರಿದೆ, ಈಗಲೂ ನೆರವೇರುತ್ತಲೇ ಇದೆ. ಅಂದರೆ ಪರಲೋಕದಲ್ಲಿ ನಿಮ್ಮ ಚಿತ್ತವು ಏನಿದೆಯೋ ಹಾಗೆ ಭೂಲೋಕವನ್ನು ಕೂಡ ಶುದ್ಧಗೊಳಿಸು. ಅದೇ ಮಹತ್ವವು ಇಲ್ಲಿ ನಡೆಯಲಿ ಅಂತದ್ದು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಪ್ಪ. ಶುದ್ಧಗೊಳಿಸು, ವೈರಿಗಳಿಂದ, ದುಷ್ಟರಿಂದ ಭೂಮಿಯನ್ನು ಶುದ್ಧಗೊಳಿಸು. ಪಾರ ಮಾಡೋ ಭೂಮಿ ಒಂದು ಪರಲೋಕವಾಗಲಿ. ಇವತ್ತು ಇದೆ ಭೂಮಿಯಲ್ಲಿ ಪರಲೋಕ. ಇಲ್ಲಿ ಏದೇನ್ ತೋಟ ಪರಿಶುದ್ಧವಾದ ಭೂಮಿ, ಅದು ನಮ್ಮ ಭೂಮಿಯ ಉತ್ತರ ಭಾಗದಲ್ಲಿ ಇದೆ ಅಂತೇಳಿ ನಾವು ಇದನ್ನ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ದೇವರು ಆದಾಮನನ್ನು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದು ಅಲ್ಲೇ ಆಗಿದೆ. ಆದಾಮನನ್ನು ಎಚ್ಚರಿಸಿದ್ದು ಅಲ್ಲೇ ಆಗಿದೆ. ಆದಿಕಾಂಡದಲ್ಲಿ ನೋಡುವಾಗ
ಆ ಯಾಕೋಬನಿಗೆ ಒಂದು ಕನಸು ಕೂಡ ಬಿದ್ದಾಗ ಪರಲೋಕದ ನಿಚ್ಚಿನಿಕೆಯಲ್ಲಿ ದೂತರು ಇಳಿದು ಹತ್ತುವುದು ಈ ಏದಿನ ತೋಟದ ಒಂದು ದೃಶ್ಯವನ್ನ ಕಂಡಿದ್ದಾರೆ. ದೇವರ ನಮಗೆ ಸ್ತೋತ್ರ. ಅದು ಇವತ್ತು ಕೂಡ ನಡಿಬಹುದು. ಇವತ್ತು ಕೂಡ ಎಂತೆಂಥ ವಿಜ್ಞಾನಿಗಳು ಏನೇನು ಉತ್ತರ ಭಾಗದಲ್ಲಿ ಸಮುದ್ರ ಎಲ್ಲಿದೆ, ಭೂಲೋಕ ಎಲ್ಲಿಗೆ ಕೊನೆಗೊಂಡಿದೆ ಅಂತ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಇದನ್ನೊಂದು ಬ್ರಾಹ್ಮಣರು, ಸಂಸ್ಕೃತ ಪಂಡಿತರು ನಮಗೆ ಸಂಸ್ಕೃತ ವಿಷಯದಲ್ಲಿ ದೇವರನ್ನ ತೋರಿಸಿಕೊಟ್ಟವರು. ವೇದಗಳ ಬಗ್ಗೆ, ಮಹಾಭಾರತ ಬಗ್ಗೆ, ಒಟ್ಟಿನಲ್ಲಿ ಹೇಳುವುದಾದ್ರೆ ವೇದಗಳ ಬಗ್ಗೆ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಬೈಬಲ್ ಬಗ್ಗೆ ಎಲ್ಲ ತಿಳಿಸಿದಂತ ಒಂದು ಸ್ನೇಹಿತರು ಕೇರಳದಲ್ಲಿ ಬ್ರಾಹ್ಮಣರು, ಅವರೊಂದು ಐಕ್ಯ ಮತ್ತೊಂದು ಬುಕ್ಕನ್ನು ಬರೆದಿದ್ದಾರೆ. ಅದು ಆಫ್ರಿಕಾ ಖಂಡದ ಯುರೋಪಿನಲ್ಲಿದ್ದಂತೆ ಅಲ್ಲಿ ಭಯಂಕರ ಕಾಡು. ಇಲ್ಲಿವರೆಗೆ ಹೆಲಿಕಾಪ್ಟರ್ ಅಲ್ಲಿ ಕೂಡ ಪರೀಕ್ಷೆ ಮಾಡಕ್ಕೆ ಹೋಗಿದ್ದಾರೆ, ಕಾಳ ಸಿಕ್ಕಲಿಲ್ಲ. ಹಾಗೆ ಅಲ್ಲಿ ಬಹಳ ಪರಿಶುದ್ಧವಾದದ್ದು. ಇವತ್ತು ಕೂಡ ಅವರು ಬರೆದಿರುವ ಪ್ರಕಾರ ದೇವದೂತರು ಇಳಿಯುವುದು ಹತ್ತುವುದಲ್ಲಿ ಪ್ರಪಂಚದ ಇಡೀ 4 ಭಾಗಕ್ಕೂ ಆಶೀರ್ವಾದ 4 ನದಿಗಳು ಹೊರಟಿರೋದು ಅದುವೇ ಆಗಿದೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಅದುವೇ ಇವತ್ತು ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ಸಂಪತ್ತುಗಳು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಆಮೇಲೆ ಪ್ರತಿಯೊಂದು ಬಂಗಾರಗಳು ಇರ್ಬೋದು, ಒಂದೊಂದು ಕಡೆ ಬರೀ ಕೃಷಿ ಇರ್ಬೋದು. ಇದು ಅಲ್ಲಿಂದ ಆಶೀರ್ವಾದ ಹೊರಟು ಹೋಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಸಂಪೂರ್ಣವಾಗಿ ಅವರು ನಿಮ್ಮನ್ನು ತಿಳಿದುಕೊಳ್ಳುವಂತೆ, ನಿಮ್ಮ ಮೇಲೆ ಭರವಸೆ ಇಡುವಂತೆ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿರಿ. ನಿಮ್ಮ ಪ್ರೀತಿ ಸಾಹಿಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.